श्रीमदानन्दतीर्थभगवत्पादाचार्यगुरुभ्यो नमः। रमा ब्रह्मादिवन्द्यं त्वां वन्दे वेङ्कटनायकं निवारस्वामिष्टानि साधयिष्टानि माधव. ಭಗವಂತನನ್ನ ನಾವು ವಿಶೇಷವಾಗಿ ಉಪಾಸನೆ ಮಾಡತಕ್ಕಂತಹ ಕ್ರಮ ಜಗತ್ತಿನಲ್ಲಿ ಅತ್ಯದ್ಭುತವಾದದ್ದು. ಅಂತಹ ಅತ್ಯದ್ಭುತವಾದ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ ಮಾಡಬೇಕು ಉಪಾಸನೆ? ಉಪಾಸನಾಚ ದ್ವಿಧ ಭಕ್ತ ಭಯಾನಕ. ಎರಡು ವಿಧವಾದ ಉಪಾಸನೆಗಳು. ಒಂದು ವ್ಯಾಪ್ತೋಪಾಸನೆ, ಒಂದು ಪ್ರತಿಮಾಯಾಂತು ಸಾನ್ನಿಧ್ಯಂ. ಪ್ರತಿಮಾದಿಗಳಲ್ಲಿ ವಿಶೇಷವಾದ ಸನ್ನಿಧಾನ. ಇಂಥ ಯಾವ ಸನ್ನಿಧಾನದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ವ್ಯಾಪ್ತೋಪಾಸನೆ ಮಾಡತಕ್ಕ ಯೋಗ್ಯತೆ ನಮ್ಮದಲ್ಲ. ವ್ಯಾಪ್ತೋಪಾಸನೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರತಿಮಾದಿಗಳಲ್ಲಿ ಉಪಾಸನೆ ಮಾಡತಕ್ಕಂಥದ್ದೇನದಲ್ಲ, ಇದು ಒಂದು ಕೂಡ ಮೋಕ್ಷಕ್ಕೆ ಸಾಧನವಾಗ್ತದೆ. ಮುಂದೆ ವ್ಯಾಪ್ತೋಪಾಸನೆಯಿಂದ ನಾವು ಭಗವಂತನನ್ನು ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ನಾವು ಹೊಂದಬಲ್ಲೆವು. ಅದಕ್ಕೋಸ್ಕರ ಅಂಥ ಯಾವ ಉಪಾಸನ ಅನೇಕ ವಿಧವಾದ ಜ್ಞಾನಿಗಳೆಲ್ಲರೂ ಕೂಡ ಈ ಉಪಾಸನಾ ಕ್ರಮದಲ್ಲಿ ಉತ್ತಮವಾದ ಗತಿಯನ್ನು ಹೊಂದಿ ಮೋಕ್ಷವನ್ನು ಕುರಿತು ಪ್ರಯಾಣ ಮಾಡಿದ್ದಾರೆ. ಅಂಥವರಲ್ಲಿ ಜನಕ ಮಹಾರಾಜನು ಕೂಡ ಒಬ್ಬತ. ಉಪಾಸಿತ ಜನಕಾಶ್ಚೈವ. ಎಂಥ ಉಪಾಸನೆ! ಸಮಸ್ತವಾದ ಯಜ್ಞ ಯಾಗಾದಿಗಳನ್ನೆಲ್ಲವನ್ನು ಮಾಡಿ ಆ ಯಜ್ಞ ಯಾಗಾದಿಗಳಿಂದ ತತ್ಫಲವಾಗಿರ್ತಕ್ಕ ಫಲವನ್ನು ಹೊಂದಿರತಕ್ಕಂಥ ಮಹಾನುಭಾವ ಕರ್ಮಜ ದೇವತೆ ಈ ಮಹಾನುಭಾವ ಜನಕ ಮಹಾರಾಜ. ಇಂಥ ಜನಕ ಮಹಾರಾಜ ಸ್ವಲ್ಪ ಅಯೋಗ್ಯವಾದ ವಿಚಾರ ಮಾಡಿದಾಗ ಅನರ್ಥಕಾರಕವಾದ. ಎಂಥ ವಿಚಿತ್ರ! ಅದಕ್ಕೆ ಅವನೇನು ಮಾಡಬೇಕಾಯ್ತು? ಅಲ್ಲಿ ಬಂದ ಪಾಪವನ್ನು ಪಾಪ ಪರಿಹಾರಕ್ಕೋಸ್ಕರವಾಗಿ ಭಗವಂತನ ಕಥಾಶ್ರವಣ ಮಾಡಬೇಕಾದೇ ಹೊರತು ಮತ್ಯಾವುದಕ್ಕೂ ಅಲ್ಲ. ಈ ಭಗವಂತನ ಕಥಾ ಇರೋದು ಎದಕ್ಕೆ? ನಮಗೆ ಸಂಘಟಿತವಾಗುವ ಪ್ರತಿ ಕ್ಷಣದಲ್ಲಿ ಉತ್ಪನ್ನವಾಗತಕ್ಕ ಪಾಪಗಳೇನವಲ್ಲ, ಆ ಪಾಪಗಳನ್ನು ನಾಶ ಮಾಡಲಿಕ್ಕೆ ಈ ಪುರಾಣ ಬೇಕೇ ಬೇಕು. ಭಗವಂತನ ಕಥಾ ಅತ್ಯವಶ್ಯಕ. ಅವನ ಕಥೆಯನ್ನು ಕೇಳಿದರೆ ಏನಾಗ್ತದೆ? ಐಹಿಕ ಆಮುಷ್ಮಿಕ ಫಲಗಳು ಸಿಗ್ತವೆ. ಜನಕ ಮಹಾರಾಜರ ಪ್ರತಿಜ್ಞೆಯಂತೆ ಐಹಿಕವಾದ ಫಲ ಮೊನ್ನೆ ಹೇಳಿದ್ವಿ ನಾವು. ಇವತ್ತು ಆಮುಷ್ಮಿಕವಾದ ಫಲವನ್ನು ಹೊಂದಬೇಕು. ಅಂಥ ಆಮುಷ್ಮಿಕವಾದ ಫಲವನ್ನು ಯಾರು ಹೊಂದಿದ್ರು ಅದನ್ನು ಹೇಳ್ರಿ ಅಂತ ಶತಾನಂದರು ಜನಕ ಮಹಾರಾಜರಿಗೆ ಹೇಳಿದರು. ಶತಾನಂದರು ಹೇಳ್ತಾ ಇದ್ದಾರೆ, ಜನಕ ಕೇಳ್ತಾ ಇದ್ದಾರೆ, ಮಹಾನುಭಾವ ಏನು ಕೇಳಿದ? ಸ್ವಾಮಿ, ಶೇಷದೇವರ ವಿಶಿಷ್ಟವಾಗಿರ್ತಕ್ಕಂಥ ಪಾಪಗಳು ಹೋದವು. ಇನ್ನು ಕಲಿಯುಗದ ಮನುಷ್ಯರ ಪಾಪಗಳು ಹೋಗಬೇಕು. ಪ್ರಾರಬ್ಧ ಕರ್ಮ ಇರಬಹುದು, ಆಗಾಮಿ ಸಂಚಿತ ಪ್ರಾರಬ್ಧಗಳಿರಬಹುದು. ಇಲ್ಲಿ ನಾವು ಮಾಡತಕ್ಕಂಥ ಕರ್ಮಗಳು ವಜ್ರಲೇಪೋ ಭವಿಷ್ಯತಿ. ಒಮ್ಮೊಮ್ಮೆ ವಜ್ರಲೇಪದಂತೆ ಘಟಿತವಾಗಿ ನಮ್ಮನ್ನು ಪೀಡಿಸ್ತಾವೆ. ಇದು ಇರಬಹುದು, ಇದು ಕೂಡ ಶಕ್ಯ. ಅಂದಮೇಲೆ ಅಂಥ ವಿಲಕ್ಷಣವಾದ ಪಾಪಗಳು ಯಾರು ಹೋದವು ಅಂದಾಗಪ್ಪ, ಅದಕ್ಕೊಂದು ಇತಿಹಾಸದ ಹೇಳ್ತೇನೆ ಕೇಳು. ವೆಂಕಟಗಿರಿ ಅಂತ ಹೆಸರು ಬರಬೇಕಾದ್ರೆ ಕಾರಣ ಏನು? ವೇಮ್ ಅಂದ್ರೆ ಪಾಪ. ಆ ಪಾಪಗಳು ನಾಶ ಆಗಬೇಕಾದ್ರೆ ಯಾರಿಂದ ಪಾಪಗಳಾದ? ನೋಡಿ, ಜನ್ಮಾಂತರದ ಪಾಪ, ಈಗ ಮಾಡಿದ ಪಾಪ, ಇವೆರಡೂ ಪಾಪಗಳು ಹೋಗಬೇಕಾದ್ರೆ ನಾವೇನು ಮಾಡಬೇಕಾಯ್ತು? ಪಾಪವನ್ನು ಪರಿಹಾರ ಮಾಡುವವನನ್ನು ಹುಡುಕಬೇಕು. ಪಾಪ ಹೋಗಲಿ ಅಂದರೆ ಮೀಪರೆ ಪೋಪುದೇ. ಒಬ್ಬ ಸರ್ವಜ್ಞ ಹೇಳ್ತಾನೆ, ಮೀಪರೆ ಪೋಪೋದು ಆ ಕೇಸರೆ. ನೋಡ್ರಿ, ಆ ಪಾಪ ಅಂಬದ ಕೆಸರು ಏನದು? ಮೈ ತೊಳ್ಕೊಂಡ್ರೆ ಹೋಗ್ಲಕ್ಕೆ ಎಂದೆಂದೂ ಹೋಗೋದಿಲ್ಲ, ಶಕ್ಯನೇ ಇಲ್ಲ. ಪಾಪ ಹೋಗಬೇಕಾದ್ರೆ ಮೈ ತೊಳ್ಕೊಂಡ್ರೆ ಪಾಪ ಹೋಗೋದಿಲ್ಲ. ಮತ್ತು ಹೇಗೆ ಹೋಗಬೇಕು? ಜ್ಞಾನಾಗ್ನಿದಗ್ಧ ಕರ್ಮಾಣ. ಜ್ಞಾನಾಗ್ನಿ. ಆ ಪಾಪವನ್ನು ಸುಡತಕ್ಕಂಥದ್ದು ಒಂದೇ. ಯಾವುದದು? ಜ್ಞಾನಾಗ್ನಿ. ಯಾವುದು ಜ್ಞಾನ? ಲೌಕಿಕ ಜ್ಞಾನದಿಂದ ಏನು ಫಲ ಆಗೋದಿಲ್ಲ. ಊಟ ಮಾಡ್ಬೋದು, ನಿದ್ದೆ ಮಾಡ್ಬೋದು, ಅಡ್ಡಾಡ್ಬೋದು, ಅಧಿಕಾರ ಮಾಡ್ಬೋದು ಅಷ್ಟೇ. ಆದರೆ ಪಾಪಗಳು ಹೋಗಬೇಕಾದ್ರೆ ಜ್ಞಾನ ಬೇಕು. ಯಾವುದರ ಜ್ಞಾನ ಬೇಕು? ಈ ಜಗತ್ತಿನ ಆಧ್ಯಾತ್ಮಿಕವಾಗಿರ್ತಕ್ಕ ಪ್ರಪಂಚದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಏನೇನು ಕಾರ್ಯಕ್ರಮಗಳಾಗ್ತವೆ, ಯಾರಿಂದ ಆಗ್ತದೆ, ಎದರಿಂದ ಆಗ್ತದೆ, ಇದಕ್ಕೆ ನಿಯಾಮಕನ್ಯಾರು, ನಿಯಮನ್ಯಾರು,
ಇದನ್ನು ವಿಚಾರ ಮಾಡಿದಾಗ, ಚಿಂತನೆ ಮಾಡಿದಾಗ ಜ್ಞಾನ ವಿಜ್ಞಾನಯೋ ಷಣ್ಣಾಂ, ಜ್ಞಾನ ವಿಜ್ಞಾನಗಳ ಸಂಪರ್ಕವಾದಾಗ ಆ ಪಾಪಗಳು ಹೇಳಾರ್ದೆ ಕೇಳಾರ್ದೆ ಹೋಗ್ತವೆ. ಅದನ್ನು ಮಾಡಿದವನು ಇವನು ಮಾಧವ ಅಂತ ಒಬ್ಬ ಬ್ರಾಹ್ಮಣ. ಕಾಳಹಸ್ತಿ ಅಂತ ಒಂದು ನಗರ, ಅಲ್ಲಿ ಪುರಂದರ ಅಂತ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಗನೇ ಮಾಧವ ಅಂತ ನೋಡಿ, ಮಹಾನುಭಾವ. ಪುರಂದರ ಸೋಮಯಾಜಿ ದೃಢವ್ರತಃ, ಸೋಮಯಾಜಿ ದೃಢವ್ರತಃ, ಅತ್ಯಂತವಾದ ವ್ರತಗಳನ್ನು ಧಾರಣ ಮಾಡತಕ್ಕ ಮಹಾನುಭಾವ. ಅಂತಿಂಥವನಲ್ಲ. ಅವನಿಗೆ ಮಕ್ಕಳಾಗಲಿಲ್ಲ, ಭಗವದ್ ಉಪಾಸನೆ ಮಾಡಿದ. ಭಗವಂತನ ಉಪಾಸನಾ ಕ್ರಮದಿಂದ ಅವನಿಗೊಬ್ಬ ಒಳ್ಳೆ ಉತ್ತಮನಾಗಿರ್ತಕ್ಕ ಉಪಾಸಿತ ಭಗವಾನ್ಶ್ಚೈವ. ನೋಡಿ, ದೊಡ್ಡವರ ಸೇವೆ ಯಾಕೆ ಮಾಡಬೇಕು ಅಂದರೆ, ನಮಗೆ ಸಿಗದೇ ಇರತಕ್ಕ ಫಲ ಸಿಗಬೇಕು ಅಂದರೆ ದೊಡ್ಡವರನ್ನು ಉಪಾಸನೆ ಮಾಡಬೇಕು, ದೊಡ್ಡವರ ಚಿಂತನೆ ಮಾಡಬೇಕು, ದೊಡ್ಡವರನ್ನು ಸೇವಾ ಮಾಡಬೇಕು. ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚು ಫಲವನ್ನು ಹೊಂದುತ್ತೀವಿ. ನಾವೇನೋ ಸಣ್ಣದಂತ ಹೋಗಿರ್ತೀವಿ, ಆದರೆ ದೊಡ್ಡ ಫಲ ಆಗ್ತದೆ. ನಾವು ಮಹಾಭಾಗವತ, ರಾಮಾಯಣ, ಮಹಾಭಾರತಗಳಲ್ಲಿ ಅನೇಕ ಕಥೆಗಳನ್ನು ಕೇಳ್ತೀವಿ. ಸಣ್ಣದಕ್ಕಾಗಿ ಹೋಗಿ ದೊಡ್ಡದನ್ನು ಫಲ ಪಡೆದಿರ್ತಕ್ಕಂಥವು. ಇಂತಹ ಫಲವನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಅತ್ಯದ್ಭುತವಾದ ಫಲ ಸಿಗ್ತದೆ. ಹಂಗೆ ಮಹಾನುಭಾವ ಸೇವಾ ಮಾಡಿದ ಅಂಥವರಿಗೆ ಒಳ್ಳೆ ಉತ್ತಮನಾಗಿರ್ತಕ್ಕ ಸತ್ಫಲ ಪ್ರಸೂತನಾಗಿರ್ತಕ್ಕ ಮಾಧವ ಅಂತ ಒಬ್ಬ ಬ್ರಾಹ್ಮಣ ಜನಿಸಿದ್ದಾನೆ. ಅವನಿಗೆ ಮಾಧವ ಅಂತ ನಾಮಕರಣ ಮಾಡಿದರು. ಜಾತಕರ್ಮ, ನಾಮಕರಣ ಇತ್ಯಾದಿ ಸಂಸ್ಕಾರಗಳೆಲ್ಲವೂ ಮುಗಿದು ಒಳ್ಳೆ ವಿವಾಹ ಮಾಡಿದ್ದಾರೆ. ಪಂಚಯಜ್ಞ ರಥಾನಿತ್ಯಾಗ, ಪಂಚಯಜ್ಞಗಳಲ್ಲಿ ರಥನಾಗಿದ್ದರು. ಯಾವ್ಯಾವ ಪಂಚಯಜ್ಞಗಳು? ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮಾನುಷಂಚ ಪಂಚಯಜ್ಞ ಪ್ರಕೀರ್ತಿತಾ. 5 ಯಜ್ಞಗಳು ನಿತ್ಯದಲ್ಲಿ ಗೃಹಸ್ಥನಾದವನು ಮಾಡಬೇಕು. ದೇವಯಜ್ಞ, ದೇವತಾರ್ಚನೆ, ಭಗವದ್ಧ್ಯಾನ, ಜಪ, ಇದೆಲ್ಲ ದೇವತಾರ್ಚನೆ ದೇವಯಜ್ಞ. ಪಿತೃಯಜ್ಞ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡಬೇಕು. ಕಾಲಗಳಲ್ಲಿ ತರ್ಪಣಾದಿಗಳು ಎಳ್ಳಿನಿಂದ ಕೊಡಬಹುದು, ಆದರೆ ನೀರಿನಿಂದ ದಿನ ಕೊಡಬೇಕು. ಏಕಾಸಿ ಬಿಟ್ಟು ನಿತ್ಯ ನೀರಿನಿಂದ ಕೊಡಬೇಕು. ದೇವಯಜ್ಞ, ಪಿತೃಯಜ್ಞ. ಋಷಿಯಜ್ಞ ಅಂತ ಒಂದದು. ಏನು ಋಷಿಯಜ್ಞ? ನಿತ್ಯ ಅಧ್ಯಯನ ಮಾಡಬೇಕು. ಬ್ರಹ್ಮಯಜ್ಞದಲ್ಲಿ ಬರ್ತದೆ. ಮಯರ ಸತಜ ಬನಲಕ ಸಂಹಿತಂ ಗೋ ಗುಮ ಜುಮಾಕ್ಷಮ ವ್ಯಾಕರಣ, ಮೀಮಾಂಸ, ನಿಘಂಟು. ಮೀಮಾಂಸಗಳಲ್ಲಿ 2: ಪೂರ್ವಮೀಮಾಂಸ, ಉತ್ತರ ಮೀಮಾಂಸ. ವ್ಯಾಕರಣ ವೃದ್ಧಿರಾದೈಚ್. ನಿಘಂಟು ಮಯರ ಸತಜ ಬನಲಕ ಸಂಹಿತಂ ಗೋ ಗುಮ ಜುಮಾಕ್ಷಮ ಅಪ್ಪ. ಇವೆಲ್ಲ ನಿಘಂಟುಗಳು. ಇವು ನಿತ್ಯ ಅನ್ನಬೇಕು. ಸ್ವಲ್ಪ ಆದರೂ ಅಂದರೆ ಇದರಿಂದ ಋಷಿಗಳು ಪ್ರೀತರಾಗ್ತಾರೆ. ಋಷಿಯಜ್ಞ. ಮನುಷ್ಯಯಜ್ಞ, ಮನುಷ್ಯರಿಗೆ ಉಪಕಾರ ಮಾಡುವುದನ್ನು ಕಲಿಯಬೇಕು. ಇದು ಮನುಷ್ಯಯಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಚ ಎಂಬಲ್ಲಿ ಮಂತ್ರಾಲಯ ಪ್ರಭುಗಳು ಮಾನುಷಾನ ಜನಾನಾಂಚ ಉಪಕಾರಾಣೇವ, ಜನರ ಉಪಕಾರ ಮಾಡುವುದನ್ನು ಕಲೀರಿ ಅಂತ ಪ್ರಾಯ ವ್ಯಾಖ್ಯಾನ ಮಾಡ್ತಾರೆ ಖಂಡಾರ್ಥದಲ್ಲಿ. ಮಾನುಷ ಯಜ್ಞ ಅಂದರೆ ಏನು? ಮನುಷ್ಯ ಯಜ್ಞ ಮಾಡೋದಲ್ಲ, ಮತ್ತು ಇದಕ್ಕೆ ಒಂದು ಕುಂಡದಾಗ ಹಾಕಿ ಅವ್ರನ್ನ ಕೊಲ್ಲೋದಲ್ಲ. ಯಜ್ಞ ಅಂದರೆ ಅವ್ರಿಗೆ ಉಪಕಾರಕವಾದಂಥ ಮಾತುಗಳು, ಕ್ರಿಯೆಗಳು ಇವೆಲ್ಲವನ್ನು ಮಾಡಿರಿ. ಮಾನುಷಂಚ ಸ್ವಾಧ್ಯಾಯ. ಆಮೇಲೆ ನೋಡಿ, ಭೂತಯಜ್ಞ ಅಂತ ಕಡೆಯದದು. ಭೂತಯಜ್ಞ ಅಂದ್ರೆ ಏನು? ಪಶು ಪಕ್ಷಿ ಪ್ರಾಣಿಗಳಿಗೆ ಸಾಕಬಾರ್ದು, ಮತ್ತೆ ಅನ್ನ ಹಾಕಬೇಕು ಅಷ್ಟೇ. ಚಾಂಡಾಲಾದಿಗಳಿಗೆಲ್ಲ ಅನ್ನ ಹಾಕಬೇಕು. ಭೂಪತಿತೇಭ್ಯ ಚಂಡಾಲೋ ಶಪತೇಭ್ಯ. ನಾಯಿ ಕಾಗಿ ಎಲ್ಲ ಅನ್ನ ಹಾಕಿ ಬಂದು ಊಟ ಮಾಡಬೇಕು ಬ್ರಾಹ್ಮಣ. ಮೊದಲೇ ಊಟ ಮಾಡ್ತಾನೆ ತಿಳ್ಕೊಂಡಿರಿ, ಎಂದೂ ಮಾಡಬಾರ್ದು. ಇಷ್ಟೆಲ್ಲ ಮಂದಿಗೆ ಹಾಕಿದ ಮೇಲೆ ಊಟ ಅವನಿಗೆ. ನೋಡಿ ಎಷ್ಟು ತ್ಯಾಗಿ ಇದ್ದಾನೆ. ಚಾಂಡಾಲರು ಬಂದು ತೊಗೊಂಡು ಹೋಗ್ತಾರೆ, ನಾಯಿಗಳು ತಿಂದು ಹೋಗ್ತವೆ ಇವನು ಹಾಕಿದ ಅನ್ನ. ಆವಾಗ ಬಂದು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಹಾಕಿದ್ದೆ ಬ್ಯಾಗ ಪೂಜೆ ಮಾಡಿ ಊಟ ಮಾಡೋದು. ಎಷ್ಟು ಧರ್ಮಗಳು ನಾವು ತಿಳಿಯೋದಲ್ಲ. ಅಂತಹ ಯಜ್ಞದಲ್ಲಿ ನಿರತನಾಗಿರ್ತಕ್ಕ ಮಹಾನುಭಾವ ಪುರಂದರ. ಪಂಚಯಜ್ಞಗಳಲ್ಲಿ ನಿರತನಾಗಿದ್ದ. ಅದರಂತೆ ಅವನ ಮಗ ಮಾಧವ ಅಂತ ಒಬ್ಬ ಬ್ರಾಹ್ಮಣ, ಅವನ ಮಗ ಮಾಧವ. ಆ ಮಾಧವ ಏನು ಮಾಡಿದ? ಇದೇ ಮಾಡ್ತಾ ಇದ್ದ. ನೋಡ್ರಿ, ಒಳ್ಳೆ 16 ವಯಸ್ಸಿಗೆ ಷೋಡಶೆ ವಯಸ್ಸೇ ಪ್ರಾಪ್ತೆ
ಲಗ್ನ ಮಾಡಿದರು. ಚಂದ್ರಲೇಖ ಅಂತ ಉತ್ತಮಳಾಗಿರ್ತಕ್ಕ ಮಹಾನುಭಾವರು ಲಗ್ನ ಮಾಡಿ ಕೊಟ್ಟಿದ್ದಾರಪ್ಪ. ವಿಶೇಷವಾದ ಲಗ್ನ, ಒಳ್ಳೆ ಪಾತಿವ್ರತ್ಯ ಧರ್ಮ. ಪಂಚಯಜ್ಞದಲ್ಲಿ ರತನಾಗಿದ್ದಾನೆ ಮಹಾನುಭಾವ. ಪ್ರಾರಬ್ಧ ಕರ್ಮ ಯಾರನ್ನು ಬಿಡೋದಿಲ್ಲ, ಅನುಭವಿಸೇ ತೀರಬೇಕು. ಭೋಗಾದೇವ ಪರೀಕ್ಷೆಗಾಗ ಭೋಗಿಸಲೇಬೇಕು, ಯಾರಪ್ಪಗೂ ಬಿಟ್ಟಿದ್ದಲ್ಲ. ಎಂತಿಂಥ ಜ್ಞಾನ ಬ್ರಹ್ಮವಾಯುದೇವರಂಥವರು ಪ್ರಾರಬ್ಧವನ್ನು ಭೋಗಿಸ್ತಾರೆ. ಬ್ರಹ್ಮದೇವರಿಗೆ 100 ವರ್ಷ ಸುಖ ಪ್ರಾರಬ್ಧ ನೋಡ್ರಿ. ವಾಯುದೇವರಾದ ಕಾಲದಲ್ಲಿ ಬೇಕಾಡ್ ಸೇವಾ ಮಾಡಿದವ್ರಿಗೆ ಸೀದಾ ಮೋಕ್ಷಕ್ಕೆ ಕಳಿಸಿಲ್ಲ ದೇವರು. ಅಪ್ಪ ನಿನ್ನ ಪುಣ್ಯದನೋ ನಿನ್ನ ಸುಖ ಪ್ರಾರಬ್ಧದ ಅಂತ 100 ವರ್ಷ ಬ್ರಹ್ಮದೇವ್ರನ್ನಾಗಿ ಮಾಡಿ ಕೂಡಿಸಿದ ನೋಡ್ರಿ. ಒಲ್ಲೋ ಶ್ರೀಹರಿ ಅಂತಾರೆ ಬ್ರಹ್ಮದೇವರಿಗೆ, ಅಧಿಕಾರ ಬೇಡ ಏನು ಬೇಡಪ್ಪ, ನಿನ್ನ ಪಾದಾರವಿಂದಗಳಲ್ಲಿ ಗತಿ ಕೊಡೋದು ಕೊಡುವಲ್ಲ, ಭೋಗಿಸ್ಕೊಂಡ. ಭೋಗಾದೇವ ಪರೀಕ್ಷೆ ಹಾಗೆ ಭೋಗಿಸಲೇಬೇಕಾಯ್ತು. ಒಂದು ದಿವಸ ದಿವಾಸಂಗವನ್ನು ಬಯಸಿದ್ದಾನೆ. ಮಹಾ ಜ್ಞಾನಿಯಾದವನು ದಿವಾಸಂಗವನ್ನು ಬಯಸಿದ. ಬಯಸೇ ಬಿಟ್ಟ. ಪಾಪ ಹೇಳ್ತ ಹೇಳಿದ್ರು, ಸ್ವಾಮಿ ನೀವೆಲ್ಲ ಜ್ಞಾನಿಗಳಿದ್ದೀರಿ, ಎಲ್ಲ ತಿಳಿದವರಿದ್ದೀರಿ, ಹಿಂಗೆಲ್ಲ ಮಾಡಬಾರದು, ಇಲ್ಲ ಬೇಕು ಅಂತ. ಸರಿ, ಹಾಗಾದರೆ ಮನೆಯಲ್ಲಿ ಬೇಡ, ಸಂಕೇತಿತಾನು ಬಹಿರ್ಘೃತ್ವ, ಸಂಕೇತಿತವಾದ ಹೊರಗಿನ ಜಗದಲ್ಲಿ ಮಾಡೋಣ, ಹೋಗೋಣ ಇಬ್ಬರು ಕೂಡಿ ಅಂದಾಗ ಪಾಪ ಮುಂದೆ ಕಳಿಸಿದ್ದಾನೆ. ಜಲಸಂಹರ್ತಂಜ, ಆ ಜಲಕ್ಕಾಗಿ ಕಳಿಸಿದ್ದಾನೆ. ತಾವು ದರ್ಭಾವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಏನು ನೋಡ್ರಿ ಭಗವಂತ, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಕಾಮಾತುರನಾದವನಿಗೆ ಭಯ ಲಜ್ಜ ಎರಡೂ ಇರೋದಿಲ್ಲ, ಹಾಳಾಗಿ ಹೋಗ್ತದೆ ಜೀವನ. ಹಾದಿ ಒಳಗೆ ಮೊದಲೇ ಕಾಮಾತುರನಾಗಿದ್ದ. ಒಬ್ಬ ಕುಂತಲ ಅಂತ ಒಬ್ಬ ವೇಶ್ಯಾಸ್ತ್ರೀ ಪರಪುರುಷರ ಸಂಘವನ್ನು ಮಾಡಿಕೊಂಡು ಆನಂದವನ್ನು ಪಡ್ತಾ ಇದ್ದಾಳೆ. ಅವನನ್ನು ಆನಂದ ಪಡಿಸ್ತಾ ಇದ್ದಾಳೆ. ಅವ್ರಿಗೆ ಎಷ್ಟು ಮಂದಿ ಪುರುಷರೋ ಏನೋ, ದಿನಕ್ಕೆ ಎಷ್ಟು ಮಂದಿಯೋ ಏನು, ಸುಖ ಕೊಡುವುದೇ ಅವಳ ಕೆಲಸ. ಅದನ್ನು ಕಾಮಾತುರನಾಗಿರ್ತಕ್ಕ ಅವನು ನೋಡಿದ. ನೋಡು, ಮೊದಲೇ ಕಾಮಾತುರನಾಗಿದ್ದ, ನಿಂತುಕೊಂಡ, ಅಲ್ಲಿ ಮುಂದೆ ಹೋಗಲಿಲ್ಲ. ತನ್ನ ಹೆಂಡತಿಗೆ ಹೇಳೀನಿ ಎಂಬುದು ಮರ್ತು ಬಿಟ್ಟ. ಯಾರಾದ್ರೇನು ಅಂದ. ನೋಡು ಏನು ಮಾಡ್ತೀರಿ, ಅವಳ ಹತ್ತಿರ ಹೊರಟಿದ್ದಾನೆ. ಆ ಪರಪುರುಷನ ಸಂಘವನ್ನು ಬಿಟ್ಟು ಅವಳು ಬಂದಿದ್ದಾಳೆ. ಬಂದ ತಕ್ಷಣದಲ್ಲಿ ಬ್ರಾಹ್ಮಣ ಯಾಕೆ ಇಲ್ಲಿ ಬರ್ತಾ ಇದ್ದ? ತವ ಪಂಥ ನತು ಮಾರ್ಗಂ ಅಂದಕ್ಕೆಪ್ಪ. ಸ್ವಾಮಿ ಬ್ರಾಹ್ಮಣರೇ, ಜ್ಞಾನಿಗಳೇ, ಇದು ನಿಮ್ಮ ಹಾದಿ ಅಲ್ಲ, ಇಲ್ಲಿ ಬರಬಾರದು ನೀವು, ಇದು ಬರುವ ಹಾದಿ ಅಲ್ಲ, ನಿಮ್ಮ ಮಾರ್ಗವೇ ಬೇರೆ ಇದೆ. ಇದು ನಾವೆಲ್ಲ ಕಳ್ಳತನದಿಂದ ಬರ್ತಕ್ಕಂಥ ಮಾರ್ಗ. ಪುರುಷರೂ ಕಳ್ಳತನದಿಂದ ಬರ್ತಾರೆ, ನಾನೂ ಕಳ್ಳತನದಿಂದ ಬರ್ತೀನಿ. ಇದು ಕಳ್ಳರ ಮಾರ್ಗ, ವ್ಯಭಿಚಾರ ಮಾರ್ಗ, ಇಲ್ಲಿ ಬರಬಾರದು, ನಿಷಿದ್ಧವಾದ ಮಾರ್ಗ ಅಂತ ಹೇಳ್ತಾಳೆ. ಹೇಳಿದರೂ ಕೇಳೋದಿಲ್ಲ, ಕಾಮಾತುರನಾಗಿದ್ದಾನೆ ಮಹಾನುಭಾವ. ನೋಡ್ರಿ, ಪ್ರಾರಬ್ಧ ಕರ್ಮ ಯಾವ ರೀತಿ ವಕ್ರಿಸ್ತದೆ, ನಮ್ಮನ್ನು ಹಿಡಿದು ಹಾಕಿಬಿಡ್ತದೆ. ಹತ್ತಿರ ಹೋದ. ಸ್ವಾಮಿ ಇಲ್ಲಿ ಬರಬಾರ್ದು, ನಾನು ನೋಡಬಾರ್ದು, ನೀವು ನಿಮ್ಮ ಕಣ್ಣುಗಳು ಸಕಲ ಶಾಸ್ತ್ರಾರ್ಥ ಅಧ್ಯಯನ ಮಾತ್ರೇಣ, ಸಕಲ ಶಾಸ್ತ್ರಾರ್ಥವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕಣ್ಣುಗಳು ಸದಾ ಅವಲೋಕನ ಮಾಡ್ತಾವೆ. ನಿಮ್ಮ ಕಿವಿಗಳು ಜ್ಞಾನಿಗಳಿಂದ ಉಕ್ತವಾದ ಪುರಾಣವನ್ನು ಕೇಳಲ್ಪಡ್ತಾವೆ. ಉದರಾನು ಸರ್ವ ನಿವೇದಿತೋ ಭೂತ್ವ, ನಿಮ್ಮ ಹೊಟ್ಟೆ ಒಳ್ಳೆ ನೈವೇದ್ಯ ವೈಷದೇವ ಬಲಿಹರಣ ಮಾಡಿರ್ತಕ್ಕಂಥದ್ದು. ಯಾಚೆಯೇ ಶ್ರೋತ್ರಿಯಾನ್ನಂ ತದಭಾವೇ ಜಲಂ ಪಿಬೇತಂತ, ಸದಾ ಪುನೀತವಾದದ್ದು, ಒಳ್ಳೆ ಶುದ್ಧವಾದ ಆಹಾರ. ಎಂಥ ಆಹಾರ ಸ್ವೀಕಾರ ಮಾಡ್ತೀರಿ ಗೊತ್ತೇನು ನೀವು? ಸೀದಾ ಮನಸ್ಸಿಗೆ ಹೋಗುವ ಆಹಾರವನ್ನೇ ಸ್ವೀಕಾರ ಮಾಡ್ತೀವಿ. ನಮ್ಮ ಆಹಾರ ಹಂಗಲ್ಲ. ನಿಮ್ಮದೆಲ್ಲ ಆಹಾರ ಮೇಲೆ ಹೋಗೋದಾದ್ರೆ ನಮ್ಮ ಆಹಾರ ಕೆಳಗೆ ಬರೋ ಆಹಾರ ಅಂದ್ರೆ ನೋಡಿ. ಅದೋ ನಿಷ್ಕಾಸಯಂತಿ ಊರ್ಧ್ವೋ ಗಮಯಂತಿ ಚ. ಏನ್ರಿ, ಅರ್ಥ ಮಾಡಿಕೊಂಡ್ರೆ ಅಷ್ಟೇ. ನಾವು ಊಟ ಮಾಡತಕ್ಕ ಪದಾರ್ಥ ಹೇಗಿರ್ಬೇಕು? ಊರ್ಧ್ವ ನಿಷ್ಕ್ರಮಣಂ. ಊರ್ಧ್ವ ಅಂದರೆ ಬುದ್ಧಿ, ಮನಸ್ಸು. ನೋಡ್ರಿ, ಬುದ್ಧಿ ಮನಸ್ಸಿಗೆ ಕೆಲಸ ಮಾಡುವಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಶುದ್ಧ ಅನ್ನ ಅಂತ ಕರೀತಾರೆ. ಅದೇ ಆಹಾರ ಅಧೋಮುಖವಾಗಿ ಅಂದರೆ ಕಾಮಕ್ಕೆ, ಇಂದ್ರಿಯ ನಿಗ್ರಹ ರಹಿತವಾಗಿರ್ತಕ್ಕ ಆಹಾರಕ್ಕೆ ನಾವು ಭೋಜನ ಮಾಡಿದರೆ ಇಂದ್ರಿಯ ಸದಾ ಚಪಲ, ಅದೇ ಹಾಳಾಗಿ ಹೋಗ್ತದೆ. ಅಂಥ ಆಹಾರ ನಮ್ಮದು, ನಿಮ್ಮ ಆಹಾರ ಇಂಥದ್ದು. ಅದಕ್ಕೋಸ್ಕರ ಬರಬಾರ್ದು ಸ್ವಾಮಿ ನೀವು. ನಿಮ್ಮ ಕಾಲುಗಳು ಯಾತ್ರಾ ಕೃತವಾನ್ ರಟಂತೀಹ, ಎಲ್ಲ ಕಡೆ ಅಡ್ಡಾಡ್ತಾವ. ತೀರ್ಥಯಾತ್ರೆಗಳಿಗೆ ಎಲ್ಲಿ ಹೊರಟೀರಿ ಅಂದರೆ ವೆಂಕಟರಮಣಿಗೆ ಹೋಗ್ತೀವಿ, ಎಲ್ಲಿ ಹೊರಟ್ರಿ ಕಾಶಿಗೆ ಹೊರಟೀವಿ,
ಎಲ್ಲಿ ಹೊರಟ್ರಿ? ಬದರಿಗೆ ಹೊಂಟೀವಿ. ನಿಮ್ಮ ಪಾದಗಳು ಕ್ಷೇತ್ರಗಳನ್ನು ಮೃಗಯಾಮಾಸ ಹುಡುಕ್ತಾ ಹೋಗ್ತಾವೆ. ಆದರೆ ನಮ್ಮ ಕಾಲುಗಳು ಸಂಗಾತ ಪರಪುರುಷಸ್ಯ ಗ್ರಹೇ ನೀತ್ವಾ ಅಲ್ಲಿ ಒಯ್ದು ಬಿಡ್ತಾವೆ. ಎಲ್ಲಿಗೆ ಹೊಂಟಿ ಅಂತ ನನ್ನ ಕೇಳಿದ್ರೆ, ಇಲ್ಲ ಅವನು ಧನಿಕ ಭಾಳ ದುಡ್ಡು ಕೊಡ್ತಾನೆ, ಇವತ್ತು ರಾತ್ರಿ ಅಲ್ಲೇ ಇರ್ತೀನಿ ಅಂತ ಹೋಗ್ತಾವೆ. ಏನು ಮಾಡ್ಬೋದು ನೋಡಿರಿ, ನಮ್ಮ ಕಾಲಿಗೆ ನಿಮ್ಮ ಕಾಲಿಗೆ ಎಷ್ಟು ವ್ಯತ್ಯಾಸ. ಅದಕ್ಕೋಸ್ಕರ ಸ್ವಾಮಿ ದಯಮಾಡಿ ಹಂಗೆ ಮಾಡಬೇಡ್ರಿ ಅಂತೂ ಹೇಳ್ತಾಳೆ. ಅವನಂತಾನೆ, ಕಾಮಾಂಧನಾಗಿದ್ದ, ಎಂಥ ಸುಂದರ ಸ್ತ್ರೀ ನೀವಂದ. ಆ ವೇಶ್ಯಾಸ್ತ್ರೀಗೆ ಸುಂದರ ಸ್ತ್ರೀ ಅಂದ. ಯಾಕೆ ಅಂದರೆ ಈ ಬ್ರಹ್ಮ ಅಂಧ ಏವ ಬ್ರಹ್ಮಣ, ಈ ಬ್ರಹ್ಮ ಕುರುಡ ಅಂದವ. ಏನು ಮಾಡ್ತೀರಿ ಅಲ್ರಿ, ಇಂಥ ಸುಂದರ ಸ್ತ್ರೀಯನ್ನು ಇಂಥ ಅಂತ್ಯಜಾತಿಯಲ್ಲಿ ಹುಟ್ಟಿಸೋದ? ನೋಡ್ರಿ, ಎಚ್ಚರನೇ ಇಲ್ಲ ಅವನಿಗೆ. ಕಡೆಗೆ ಒಂದು ಉದಾಹರಣೆ ಹೇಳಿಬಿಟ್ಟ ನೋಡು. ಲವಣೋದಕಾನಿ ರತ್ನಾನಿ, ಜ್ಞಾನಿಗಳಾದವರು ಈ ಲವಣೋದಕ ಅಂತ, ಲವಣೋದಕ ಅಂದರೆ ಯಾವುದು? ಉಪ್ಪಿನ ಸಮುದ್ರ. ಅದರೊಳಗೆ ಅನೇಕ ರತ್ನಗಳು ಸಿಗ್ತಾವೆ. ಏನ್ರಿ ಉಪ್ಪಿನ ಸಮುದ್ರ ಅಂಥೇಳಿ ನೀರು ಕುಡಿಲಾರದೆ, ಮೈಗೆಲ್ಲ ಉಪ್ಪು ಹಚ್ಚಿಕೊಳ್ಳಾರದೆ, ಅದರೊಳಗೆ ಹೆಗಲಾರದೆ ಬಿಡ್ತಾರೇನು? ಅದರಲ್ಲಿ ಧುಮುಕಿ ಆ ಮುತ್ತು ರತ್ನಗಳನ್ನು ಯಾವ ರೀತಿ ಸಮುದ್ರದಲ್ಲಿ ತರ್ತಾರೋ ಅದರಂತೆ ನೀನು ಯಾವುದೇ ಕೆಟ್ಟ ಜಾತಿ ಆಗಿದ್ದರೂ ಮಹಾಸುಂದರಿಯಾಗಿ ಚಂದಿದ್ದಿ, ಅದಕ್ಕೆ ನನಗೆ ನೀನು ಬೇಕು ಅಂದ. ಏನು ಹೇಳಿ ವಿಷಯ ಉದಾಹರಣೆ ಕೊಡ್ತಾನೆ. ಲವಣೋದಕಾನಿ ರತ್ನಾನಿ ನೋಡಿ, ಎಂಥ ಉದಾಹರಣೆ ಕೊಟ್ಟ. ಇಷ್ಟೊಂದ ಅಂದಗಳೇ ಆಕೆಂದು ಈ ಬ್ರಾಹ್ಮಣಿಗೆ ತಲೆ ಕೆಟ್ಟದಂದು. ಈತನಲ್ಲಿ ಉದ್ಧಾರ ಆಗೋ ಪ್ರಸಂಗ ಎಲ್ಲ ಹಾಳಾಗ್ಲಕ್ಕ ಬಂದ ನನ್ನ ಹತ್ರ. ಇಷ್ಟೆಲ್ಲ ಮಾತಾಡ್ತಾನೆ, ನನ್ನನ್ನು ಬಯಸ್ಯಾನ ಅಂದರೆ ಆಗ ಓಡ್ಲಕ್ಕತ್ತಿದ್ಲು. ಓಡಿದ್ರಾದ್ರೂ ನಾನು ಬಿಡ್ತಾನೇನೋ ಅಂತ. ಆದರೆ ಅವನು ಬಿಡಲಿಲ್ಲ. ಪ್ರತಿಧಾವಂತಹ ಬೆನ್ನಹತ್ತಿ ಬಿಟ್ಟ. ಆಗ ದಿಗ್ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ, ಹೇ ಸ್ವಾಮಿ, ದೇವಾನು ದೇವತೆಗಳೇ, ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ವರುಣ, ಯಮ, ಅಪ್ಪ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನೋ ನಾನು, ಈ ಬ್ರಾಹ್ಮಣನ ಕೆಡಿಸ್ಬಾಡ್ರಪ್ಪ. ಒಬ್ಬ ಬ್ರಾಹ್ಮಣ ಕೆಟ್ಟ ಅಂದರೆ ಏನಾಗ್ತದೆ? ಸಕಲ ಅನರ್ಥವಾಗಿ ಹೋಗ್ತದೆ. ಬೆಳೆಗಳಾಗೋದಿಲ್ಲ. ಅವನ ಜಪತಪ ಅನುಷ್ಠಾನ, ಅವನ ಜ್ಞಾನ, ಅವನ ತ್ಯಾಗ, ಇದೇ ದೊಡ್ಡದಾಗಿ ಆ ಪ್ರದೇಶ ರಕ್ಷಿತವಾಗ್ತದೆ. ಇಂಥ ಮಹಾಜ್ಞಾನಿ, ನಿತ್ಯ ನಮಗೆ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಕ್ಕವನು, ನಿತ್ಯದಲ್ಲಿ ಜಗತ್ತಿಗೆ ಮಾರ್ಗದರ್ಶಕನಾದವನು, ವರ್ಣಾನಾಂ ಬ್ರಾಹ್ಮಣೋ ಗುರು ಅಂತ. ಇಂಥವನು ಕೆಟ್ಟರೆ ನಾವು ಹೆಂಗೆ ಉಳಿಬೇಕು ಸ್ವಾಮಿ? ಉಳಿಯೋದಿಲ್ಲ, ನಾವು ಹಾಳಾಗ್ತೀವಿ. ಬ್ರಾಹ್ಮಣ ಹಾಳಾದ್ರೆ ನಾವು ಹಾಳಾಗ್ತೀವಿ ಅನ್ಲಾಕ. ವಯಮೇವ ಸರ್ವನಾಶ ಬ್ರಾಹ್ಮಣಸ್ಯ ಏಕ ವಿಚಾನತ. ನೋಡಿ ಎಂಥ ಶಬ್ದ ಹಾಡ್ತಾರೆ. ಒಬ್ಬ ಬ್ರಾಹ್ಮಣನ ಕೆಡಿಸಬಾರದು, ನಾವು ಕೆಡಿಸಬಾರದು, ಕೆಡಲಕ್ಕೆ ಆಸ್ಪದ ಕೊಡಬಾರದು. ಎಲೆ ದೇವತೆಗಳೇ, ಋಷಿಗಳೇ, ಜ್ಞಾನಿಗಳೇ, ಹೇ ವಿಷ್ಣು, ಹೇ ರುದ್ರ, ಹೇ ಎಲ್ಲ ದೇವತೆಗಳು ಸ್ಮರಣೆ ಮಾಡಿದ್ರು. ಆದರೆ ಅವೇನು ಕೇಳಲಿಲ್ಲ. ಬೆನ್ನು ಹತ್ತಿದ. ಆಕೆಯನ್ನು ಹಿಡಿದು ಕಾಮ ತೃಷಿಯನ್ನು ತೀರಿಸಿಕೊಂಡ ಮೇಲೆ ಆಕೆಂದು ಕೆಟ್ಟಪ್ಪ ಬ್ರಾಹ್ಮಣ. ಇತ್ತ ಕಡೆ ಪಾಪ ಚಂದ್ರಲೇಖ, ನನ್ನ ಗಂಡಕ್ಕೆ ಬುದ್ಧಿ ಬಂತಂತ ಮನೆ ಬಂದು ನೋಡ್ತಾಳೆ, ಮನೆಯಾಗ ಇಲ್ಲ. ಎಲ್ಲಿ ಹೋದರು ಹುಡುಕಿದ್ರು. ಇವನು ಕಾಮಾಂಧನಾಗಿ ಅವಳಿಂದಲೇ 12 ವರ್ಷ ಪರ್ಯಂತರವಾಗಿದ್ದು ಒಂದು ದಿವಸ ಕಾಲಾನುಗತಿಕವಾಗಿ ಮರಣವನ್ನು ಹೊಂದಿದ್ದಾಳೆ. ಮರಣಾನುಮೃತಿ, ಸತ್ತು ಹೋಗ್ಬಿಟ್ಲು ಕುಂತಲ. ಯಾವಾಗ ಸತ್ತುಗಳಿಗೆ ಹುಚ್ಚನಾದ ಕಾಮಾಂಧನಾಗಿ ಅಡ್ಲೆ ಕಳಿಸ್ತಿದ್ದ. ಎಲ್ಲಿ ನೋಡಿದ್ರು, ಯಾವ ಸ್ತ್ರೀಯನ್ನು ನೋಡಿದ್ರು ಕುಂತಲ ಅಂತ ಅವ್ರ ಮುಂದೆ ಹೋಗಿ ನಿಂತು ಹೋಗ್ತಿದ್ದ. ಎಷ್ಟು ಕಾಮಾಂಧನಾಗಿದ್ದ. ಕಡಿಕಾಕಿ ಸತ್ತು ಮೇಲೆ ಅನ್ನಕ್ಕಾಗಿ ಪರದಾಡ್ಲಿಕ್ಕೆ ಹತ್ತಿದ. ಎಲ್ಲಿ ಅನ್ನ ಸಿಗ್ತದಲ್ಲಿ ಹೊರಟ, ಜನರಿದ್ದಲ್ಲೆಲ್ಲ ಹೋದ. ಎಲ್ಲಿ ಹೋದ್ರೂ ಒಂದು ಕಾರ್ಯಕ್ರಮ ಇರ್ತದೆ, ಅನ್ನ ಹಾಕ್ತಾರೆ. ಸತ್ರೇನು, ಬದುಕಿದ್ರೇನು, ಉತ್ಸವೇನು, ಲಗ್ನೇನು, ಒಟ್ಟು ಅನ್ನ ಅಂದ. ಏನು ಮಾಡ್ತೀನಿ? ಇಂಥ ಮಹಾಜ್ಞಾನಿ ಪುರಂದರನ ಮಗ ಮಾಧವ ಎಂಥ ಜ್ಞಾನಿ ರೀ. ಸೂರ್ಯ ಇವ ಭಾಸ್ಕರ ಸಿಂಹಾನನ, ಸೂರ್ಯನಂತೆ ತೇಜೀಪ್ಯಮಾನನಾಗಿದ್ದ. ತಪಸ್ಸಿನಲ್ಲಿ ಸಿಂಹ ವ್ಯಾಘ್ರಗಳನ್ನು ಮೀರಿಸ್ತಕ್ಕ ಮಹಾಪೌರುಷವನ್ನು ಹೊಂದಿದ್ದ ಇಂಥ ಮಹಾನುಭಾವ. ಏನು ಆಶ್ಚರ್ಯ ರೀ, ಎಂಥ ಆಶ್ಚರ್ಯ. ಕಡೆಗೆ ಆಕೆಯೊಂದು, ಸ್ವಾಮಿ ನಮ್ಮನ್ನು ಸ್ಪರ್ಶ ಮಾಡಿರಿ, ನಮ್ಮೊಳಗೆ ನೀವು ಬಂದಿರಿ ಅಂದರೆ ತ್ಯಜ ಯಜ್ಞೋಪವೀತಂ ವಾಪಯಿತ್ವಾ ಮುಂಡನಂ. ತೆಗಿರಿ ಯಜ್ಞೋಪವೀತ, ಇಂಥ ಹಾಳಾಗಿ ಬರಲ್ಲ ಭಾಷೆ. ಯಜ್ಞ ಮಾಡೋರಿಗೆ ಯಜ್ಞೋಪವೀತ, ಯಜ್ಞನೇ ಮಾಡಲಾರ್ದವ್ರಿಗೆ ಯಾವ ದಾರ ಹಾಕ್ಯಳ್ರಿ, ಸಂಬಂಧ ಇಲ್ಲ ಸಾಕು.
ಅದಕ್ಕೋಸ್ಕರ ಯಜ್ಞೋಪವೀತವನ್ನು ತೆಗೆಸಿದ್ದಾಳೆ, ಶಿಖಾವನ್ನು ತೆಗೆಸಿದ್ದಾಳೆ. ಅವಳಿಂದ ಕರ್ಕೊಂಡು ಹೋದ್ರು. ನೋಡಿ ಎಂತಹ ವಿಲಕ್ಷಣ. ಅಲ್ಲಿ ಅಡ್ಡಾಡಿದ 12 ವರ್ಷ ಕಾಲ ಗತಿಸಿತು. ಸತ್ತು ಹೋಗಿಬಿಟ್ಲು. ಅನ್ನಕ್ಕಾಗಿ ಪರದಾಡನ ಹತ್ತಿದ ಆ ಉತ್ತರ ಹಿಂದೂಸ್ತಾನದ ರಾಜರೆಲ್ಲರೂ ಕೂಡ ಯಾತ್ರಾರ್ಥಿಗಳಾಗಿ ಬರ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬ ರಾಜರು ತೀರ್ಥ ಪರ್ಯಟನೆ ಮಾಡಬೇಕು ಅಂತ ಶಾಸ್ತ್ರ. ಪ್ರತಿಯೊಬ್ಬ ರಾಜರಿಗೂ ಒಂದು ಅವಕಾಶ, ಒಂದು ಬೇಟೆ ಆಡಬೇಕು, ಯುದ್ಧ ಮಾಡಬೇಕು, ಇಲ್ಲ ತೀರ್ಥ ಪರ್ಯಟನೆ ಮಾಡಬೇಕು. ತೀರ್ಥ ಪರ್ಯಟನೆ ಮಾಡುವುದು ರಾಜರ ಒಂದು ಶಾಸನ. ಬ್ರಾಹ್ಮಣಂದು ಸದಾ ಪರ್ಯಟನೆ ಮಾಡಬೇಕು. ಭ್ರಮನ್ ವಿಪ್ರಾಗ ಭ್ರಮನ್ ಚಕ್ರಗ ಇವೆರಡು ಕೆಟ್ಟು ಹೋಗ್ತಾವಂತೆ. ನಿಂತಲೇ ನಿಂತ ಗಾಲಿ ವೀಲ್ಸ್ ಇರ್ತಾವಲ್ಲ, ಅವು ಭಾಳ ತಿಂದುಬಿಟ್ರೆ ಕೆಟ್ಟು ಹೋಗ್ತಾವೆ. ಒಂದ ಕಡೆ ಬ್ರಾಹ್ಮಣ ಇದ್ರೆ ಕೆಟ್ಟು ಹೋಗ್ತದೆ. ಬ್ರಾಹ್ಮಣ ಒಂದು ಕಡೆ ಇರಬಾರ್ದು. ಭ್ರಮನ್ ವಿಪ್ರಾಹ ತಿರುಗುವ ಬ್ರಾಹ್ಮಣ, ತಿರುಗುವ ಚಕ್ರಿ ಯಾವಾಗ್ಯೂ ನಿಮಗೆ ಸುಖದಾಯಕ. 10 ವರ್ಷ ನಿಂದಿಸಿ ಗಾಡಿ ಸ್ಟಾರ್ಟ್ ಮಾಡಿದರೆ ಎಲ್ಲೋ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಹಾಗೆ. ಹೌದಾ? ಅದಕ್ಕೆ ಬ್ರಾಹ್ಮಣ ಅಂತಹ ಬ್ರಾಹ್ಮಣ ಇವನು ತಿರುಗಿ ಕಡೆಗೆ ಆ ಉತ್ತಮರಾಗಿರ್ತಕ್ಕಂಥ ರಾಜರ ಆಶ್ರಯ ಪಡೆದ, ಅನ್ನಕ್ಕಾಗಿ ಪರಿತಪಿಸಿದ. ಎಲ್ಲೆಲ್ಲಿ ಅನ್ನ ಮಾಡ್ತಾರೋ ಊಟ ಮಾಡ್ಕೊತ ಹೊರಟ ಅಂತೂ ಇಂತೂ ಅಲ್ಲಿಂದ ಬಂದರು. ಪಾಪ ಅವರು ಬಂದು ಏನು ಮಾಡಿದ್ರು? ವೆಂಕಟಗಿರಿಯನ್ನು ಆಶ್ರಯಿಸಿದರು. ಸೀದ ಕಪಿಲ ತೀರ್ಥಕ್ಕೆ ಬಂದಿದ್ದಾರೆ. ಅವರಿಂದ ಬಂದ ಕಪಿಲ ತೀರ್ಥವನ್ನು ನೋಡಿದ ಯಾರೋ ಮಾಧವನಾಮಕ ಬ್ರಾಹ್ಮಣ. ಯಾವಾಗ ಕಪಿಲ ತೀರ್ಥ ನೋಡಿದ, ನೋಡಿ, ತೀರ್ಥೇ ಕುರುವಂತಿ ತೀರ್ಥಾನಿ ದರ್ಶನಂ ಸಾಧೂನಾಂ ಸಂಗಂ. ದೊಡ್ಡವರ ದರ್ಶನ ಆಯಿತು ಅಂದರೆ ಎಷ್ಟು ಉಪಕಾರವಾಗ್ತದೆ ನೋಡ್ರಿ. ಸಾಧೂನಾಂ ದರ್ಶನಂ ಪುಣ್ಯಂ. ನೋಡಿ, ಸ್ಪರ್ಶನಂ ಪಾಪನಾಶನಂ ಚುಂಬನಂ ಮೋಕ್ಷಮಾಪ್ನೋತಿ. ನೋಡಿ, ತೀರ್ಥಗಳನ್ನು ನೋಡಬೇಕಂತೆ. ತೀರ್ಥಗಳ ದರ್ಶನ ಮಾಡಿಬಿಟ್ಟಿವೆ ಅಂದರೆ ಪಾಪಗಳೆಲ್ಲ ಹೋಗಿರ್ತವೆ. ಅದಕ್ಕೆ ತೀರ್ಥ ಕಡ್ಡಾಯ. ಬರೀ ಪಾಪ ನೋಡಿದಾಕ್ಷಣ ಹೋಗೋದಿಲ್ಲ. ಸ್ಪರ್ಶನಂ, ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ನೋಡಿ, ಸ್ನಾನ ಮಾಡಿ ಸ್ಪರ್ಶ ಮಾಡಿ. ಚುಂಬನಂ, ಆ ತೀರ್ಥಕ್ಕೆ ಮುದ್ದು ಕೊಡೋದು. ಮತ್ತು ಮುದ್ದು ಕೊಡ್ಲಿಕ್ಕೆ ಹೋಗಬಾರ್ದು. ಬಾಯಿ ಹಾಕೊಂಡು ನೀರು ಹಾಕೊಂಡು ಅಲ್ಲೇ ಉಳಿರ್ತೀವಿ, ಹಾಳಾಗಿ ಉಳಬಾರ್ದು. ತೀರ್ಥಗಳಲ್ಲಿ ನದಿಗಳಲ್ಲಿ ಉಳಬಾರ್ದು ಅಂತ. ಗಂಡೋಷಂ ಪಾದ ವಿಕ್ಷೇಪಂ ಕ್ಷಾಲನಂ ಮಲಿನಸ್ಸಜ ಯತ್ ಕ್ಷೇಪಣಂ ದೇವಿ ತತ್ ಕ್ಷಮಸ್ವ ಮಹೀಯತಾಮ್ ಅಂತ ಒಂದು ಮಂತ್ರದ. ಬಾಯಿಗೆಲ್ಲ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು. ಕೈ ಕಾಲು ಹಲ್ಲು ಪಲ್ಲು ಎಲ್ಲ ತೊಳ್ಕೊಂಡು ತಿಕ್ಕೊಂಡು ಏನು ಮಾಡೋದು ಹೊರಗೆ ಮಾಡಿಕೊಂಡು ಅಲ್ಲಿ ಹೋಗಿ ಮುಳುಗಿ ಹಾಕಿ ಮೇಲೆ ಬರಬೇಕು. ಮಹಾಪುಣ್ಯ. ಅಲ್ಲಿ ಹುಚ್ಚುಚ್ಚಾಕಾರ ಮಾಡಿದ್ರಿ ಮಹಾ ಅನರ್ಥಕರ. ಎಂಥ ವಿಚಿತ್ರ. ಆ ತೀರ್ಥ ದರ್ಶನ ಮಾಡಿದ ಈ ಮಹಾನುಭಾವ ಬ್ರಾಹ್ಮಣ ಮಾಧವ. ಕೆಟ್ಟ ಬ್ರಾಹ್ಮಣ, ಕೆಟ್ಟು ಹೋಗಿದ್ದ. ನೋಡಿದಗಳೇ ಜನ್ಮಾಂತರದ ಸ್ಮೃತಿ ಪ್ರಾರಂಭ ಆಯಿತು. ಅಲ್ಲೆಲ್ಲರಿಗೂ ಒಪ್ಪನ ಮಾಡ್ಲಿಕ್ಕತ್ತಿದ್ದು ತೀರ್ಥವಿಧಿ ಅಂತದ ಕಪಿಲ ತೀರ್ಥ. ಆ ಕಪಿಲ ತೀರ್ಥದಲ್ಲಿ ತೀರ್ಥವಿಧಿ ಮಾಡಿಕೊಂಡೆ ಮೇಲೆ ಹತ್ತಬೇಕು. ಯಾಕಂದರೆ ದೇವರ ದರ್ಶನಕ್ಕೆ 3 ಋಣಗಳನ್ನು ಪರಿಹಾರ ಮಾಡಿಕೋಬೇಕು. ದೇಹ ಋಣ, ಜನ್ಮಾಂತರ ಋಣ ಅಂದರೆ ತಂದೆ ತಾಯಿಗಳು, ಜನ್ಮ ಋಣ, ದೇಹ ಋಣ, ಜನ್ಮ ಋಣ. ಎರಡನ್ನು ತೀರಿಸಿ 3ನೇ ಋಣ ಯಾವುದು? ದೇವರ ದರ್ಶನಕ್ಕಾಗಿ ಹೋಗ್ತೀವಿ ಅಂತ ದಾನ ಕೊಟ್ಟು ಮೇಲೆ ಹತ್ತಬೇಕು. ನೋಡಿ, ಹೋಗ್ಬೇಕಾದ್ರೆ ದಾನ ಕೊಟ್ಟು ಹೋಗು. ಯಾವುದಾದ್ರೂ ತೀರ್ಥ ಯಾತ್ರೆಗೆ ಹೋಗ್ಬೇಕಾದ್ರೆ ದಾನ ಕೊಟ್ಟು ಹೋಗು. ದಕ್ಷಿಣ, ವಸ್ತ್ರ ಎಲ್ಲ ದಾನ ಕೊಟ್ಟು ಹೋಗು. ಈ 3 ಋಣಗಳನ್ನು ಮಾಡು. ಹೌದಾ? ಅವನೇನು ಮಾಡಿದೆ? ಅಲ್ಲಿ ಒಪ್ಪನ ಮಾಡಿಕೊಳ್ಳೋಕೆ ಹತ್ತಿದ್ರು. ಅಲ್ಲೊಂದು ಪಿತೃಋಣ ತೀರಿಸಬೇಕು. ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಪಿತೃಋಣ ತೀರಿಸಲೇಬೇಕು. ದೇಹ ಋಣ ತೀರಿಸೋದು ಸ್ನಾನ. ಆ ಸನ್ನಿಧಾನದಲ್ಲಿ ಧರ್ಮ ಮಾಡಿದ ಮೇಲೆ ದಾನ ಕೊಡುವುದು ದ್ರವ್ಯದಾನ, ವಿಶೇಷ ಫಲ. ಸರಿ ಅಂದ, ಸ್ನಾನ ಮಾಡಿದ. ಅವನು ನೋಡಿದಗಳೇ ಅವನ ಮನಸ್ಸು ವಿಕಾರ ಆಯಿತು. ನಾನು ಯಾರು ಅಂತ ಎಚ್ಚರಿಕೆ ಬಂತು. ಅಯ್ಯೋ, ಎಂಥ ತಪ್ಪು ಮಾಡಿದೆ ನಾನು ಅಂತ ಅಂದು ಸ್ನಾನ ಮಾಡಿದ. ಎಲ್ಲರಿಗೆ ಸಾಮೂಹಿಕವಾಗಿ ಮುಂಡನ ಮಾಡಿಸಿದ್ರಲ್ಲಿ ಕಪಿಲ ತೀರ್ಥದಲ್ಲಿ. ಅಲ್ಲಿ ಸ್ನಾನ ಮಾಡೇ ಹೋಗು. ಕಪಿಲೇಶ್ವರನ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂದರೆ ತೀರ್ಥವಿಧಿ. ವೆಂಕಟರಮಣ ನಮ್ಮನ್ನು ಕರ್ಕತ್ತಾನೆ. ಮ್ಯಾಲೆ ಹೋದ್ಮೇಲೆ ವರಾಹ ದೇವರ ದರ್ಶನ ಮಾಡಬೇಕು. ಆಮೇಲೆ 3ನೇದಂತ ತಿರುಪತಿ ತಿಮ್ಮಪ್ಪ. ಒಮ್ಮಿಂದೊಮ್ಮೆಲೆ ಲಡ್ಡು ತಿನ್ನಕ್ಕೆ ಹೋಗಬಾರ್ದು. ಲಡ್ಡೆಗೆ ಏನು ಹಾಕಿರ್ತಾರೋ ಏನು ಗೊತ್ತಾಗ್ತಿಲ್ಲ. ಮೊನ್ನೆ ಟಿ ವಿ ನೋಡಿರಲ್ಲ. ಈ ಲಡ್ಡು ತಿನ್ಲಕ್ಕೆ ಅಸಹ್ಯ ಬಂದು ಹೋಗಿ
ಯಾವನೋ ಒಬ್ಬನು ಮೂರ್ಖ ಮಾಡಿದ್ದಕ್ಕೆ ಎಲ್ಲರೂ ಅನುಭವಿಸ್ಬೋದು. ನೋಡಿ ಎಂಥ ದುಸ್ಥಿತಿ ಅದು, ಹೌದಾ? ನಾವು ಲಡ್ಡಿಗೆ ಹೋಗ್ತೀವಿ, ಲಡ್ಡಿಗೆ ಕ್ಯೂ ನಿಂದಿರ್ತೀವಿ, ಆಮೇಲೆ ತಿರುಪತಿ ತಿಮ್ಮಪ್ಪ, ಲಡ್ಡು ಸಿಕ್ಕ ಮೇಲೆ ದೇವರ ದರ್ಶನ. ಓಯ್ ಎಂಥ ವಿಚಿತ್ರ ಕಾಲ. ಆಯಿತು, ಒಬ್ಬರು ಮಾಡ್ಕೊಂಡ, ಅವರು ಪಿಂಡ ಪ್ರದಾನ ಮಾಡ್ಲಿಕ್ಕತ್ತಿದ್ರು. ತಾನು ನೋಡಿದ, ಎಲ್ಲದ ಅನ್ನ ಯಾರು ಕೊಡ್ಬೇಕು ಪಾಪ ಇವ್ರಿಗೆ? ಸರಿ ಅಂದ, ಉಸುಗನ್ನೇ ಕಟ್ಟಿದ. ಅಸ್ಮತ್ ಪಿತೃ ಪಿತಾಮಹ, ಯಾಕಂದ್ರೆ ಅವರು ಎಲ್ಲ ಹೋಗಿಬಿಟ್ಟಿದ್ರು, ಹಾಗೆ ಹೆಂಡತಿ ಸತ್ತು ಹೋಗಿದ್ರು. ಯಾವಾಗ ಇವನು ಹಿಂಗೆ ಹುಡುಕಿದರೂ ಸಿಗಲಿಲ್ಲ, ಭ್ರಷ್ಟನಾಗಿದ್ದಾನೆ ಅಂದ ತಕ್ಷಣದಲ್ಲೇ ಅವರು ತಂದೆ ತಾಯಿಗಳು ಮಗನ ಚಿಂತೆಯಲ್ಲಿ ಸತ್ತು ಹೋದರೆ, ಹೆಂಡತಿ ಗಂಡನ ಚಿಂತೆಯಲ್ಲಿ ಸತ್ತು ಹೋಗ್ಬಿಟ್ಟಿದ್ರು. ನೋಡಿ ಎಂಥ ಚಿಂತ, ಅದ್ಭುತವಾದ ಚಿಂತೆ. ಆ ಚಿಂತೆ ಬರಬಾರದು. ಪುತ್ರ ದುಃಖಂ ನಿರಂತರಂ ಅಂತ. ಮಗ ಹೋದ ಅಂದರೆ ಎಷ್ಟು ದುಃಖ ಪಡ್ತದೆ ಜೀವ, ಅಂತಿಂಥ ದುಃಖ ಅಲ್ಲ, ದುಃಖದ ಆಗರವನ್ನೇ ಹೊಂದಿಬಿಡುತ್ತೆ. ಪುತ್ರ ದುಃಖಂ ನಿರಂತರಂ, ಆ ಪುತ್ರ ದುಃಖ ನಿರಂತರವಾಗಿರ್ತದೆ. ಅಂತಹ ಪುತ್ರ ದುಃಖವನ್ನೇ ನಾವು ಹೊಂದಬೇಕಾಗ್ತದೆ. ಪಾಪ ಸತ್ತೋಗಿ ಬಿಟ್ಟ, ಮೃತನಾದ. ಯಾವಾಗ ಮೃತನಾದ, ಇತ್ತ ಕಡೆ ಅವನು ಪಿಂಡ ಪ್ರದಾನ ಮಾಡೇ ಬಿಟ್ಟ. ಮೇಲೆ ಹತ್ತಿದ, ಎಲ್ಲರೂ ಹತ್ತಿದ್ರು. ನೋಡಿ, ಕಪಿಲ ತೀರ್ಥ ಕಡೆಗೆ ಸ್ನಾನ ಮಾಡಿ ತರ್ಪಣಾದಿಗಳನ್ನು ಕೊಟ್ಟಾದರೂ ಮೇಲೆ ಹೋಗಬೇಕು. ಮೇಲೆ ಹಗಲೆಲ್ಲ ಹೋದ್ರೆ ಏನು ಉಪಯೋಗ ಇಲ್ಲ. ಹೇಳ್ರಿ, ನಾವು ಸದಾ ಹೋಗ್ತೀವಿ ಅಂದರೆ ಹುಚ್ಚ ಅಂತ ಅರ್ಥ. ತೀರ್ಥ ಸದಾ ಹೋಗಬಾರದು. ಕಾಲಗಳ ಹೇಳ್ಯಾರ, ಆ ಕಾಲಗಳಲ್ಲಿ ಅಡ್ಡಾಡಬೇಕು. ಮನೆಯಲ್ಲೇ ಧರ್ಮ ಮಾಡಬೇಕು. ತಿಳಿತ್ರ? ನವರಾತ್ರಿ ಮನೆಯಾಗ ಬೀಗ ಹಾಕಿ ದೇವ್ರನ್ನ ಮೂಲೆಯಾಗ ಧೂಳದಾಗ ಕೂಡಿಸಿ ನೀವು ಅಲ್ಲಿಗೆ ಹೋದ್ರೆ ಏನು ಲಾಭ? ಏನೂ ಲಾಭ ಇಲ್ಲ. ದೇವ್ರಂತಾರೆ, ಮೂರ್ಖ, ನಿನ್ನ ಮನೆಗೆ ಬಂದು ಕೂತೀನಿ, ಇಲ್ಲಿ ಯಾಕೆ ಬಂದಿ ಅಂತ. ನಿನ್ನ ಮನೆಯೊಳಗೆ ಇದ್ದೀನಲ್ಲೋ, ಪ್ರತಿಮಾದಿಗಳಲ್ಲಿ ಬ್ರಾಹ್ಮಣರಲ್ಲಿ ನಿನ್ನ ಸನ್ನಿಹಿತನಾಗಿದ್ದೀನಿ, ಯಾಕೆ ಬಂದಿ ಅಂತ ಬೈದು ಬಿಡ್ತಾನೆ. ಹೋಗಬಾರ್ದು. ನಮ್ಮ ಮನೆಯಲ್ಲೇ ಭಗವಂತನ ಕರೆಸ್ತಕ್ಕಂಥ ಶಕ್ತಿ ಅದು. ಕಿಂತಸ್ಯ ದಾನೈ ಕಿಂತಪೋಭಿ ಅಧ್ವರೈ ಯೋ ನಿತ್ಯಂ ಧ್ಯಾಯತೆ ವಿಷ್ಣುಂ ಅನನ್ಯದೇ. ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಲ್ಲಿ ಕೃಷ್ಣಾಮೃತ ಮಹರಣದಲ್ಲಿ ನಮ್ಮ ಆಚಾರ್ಯರು ಎಷ್ಟು ಸ್ಪಷ್ಟಪಡಿಸ್ತಾರೆ ಗೊತ್ತೇನು? ಎಲ್ಲಿ ಯಾಕೆ ಹೋಗ್ತೀರಿ ಹುಚ್ಚುಗಳಂದ್ರು? ದೇವ್ರನ್ನ ಕರೆಯೋ ಶಕ್ತಿ ನಿಮಗೆ ಇದ್ದಾಗ ದೇವ್ರು ನುಡ್ಕೊಂಡು ಹೋಗ್ಬಾಡ್ರಿ, ದೇವರೇ ನೀವು ನುಡ್ಕೊಂಡು ಬರ್ತಾರಂತ ನಮ್ಮ ಆಚಾರ್ಯ. ಕಿಂತಸ್ಯ ದಾನೈ ಕಿಂತಪೋಭಿ ಅಧ್ವರೈ ಯೋ ನಿತ್ಯಂ ಧ್ಯಾಯತೆ ವಿಷ್ಣು ಅನನ್ಯದಿ. ನೋಡ್ರಿ ಎಂಥ ಮಾತು, ಅನುಭವದ ಮಾತು ಆಚಾರ್ಯರದು. ಅನುಗ್ರಹ ಮಾಡಿ ಮ್ಯಾಲೆ ಹತ್ತಿದ, ವಾಂತಿ ಶುರುವಾತು. ನೋಡ್ರಿ ಯಾವಾಗ ಬೆಟ್ಟ ಮುಟ್ಟಿದ, ಹಾವುಕ್ಕಂತೂ ಶುರುವಾತು ಮಾಡಿ. ಏನು ವಾಂತಿ ರೀ, ಅಬ್ಬಬ್ಬ, ಅದ್ಭುತವಾದ ವಾಂತಿ, ಕರ್ರಗೆ ಬರ್ಲಕ್ಕತ್ತದೆ. ಕೆಟ್ಟ ದುರ್ವಾಸನೆ, ಅದ್ಭುತವಾದ ದುರ್ವಾಸನೆ. ಇದನ್ನು ಹಿಂಗೆ ಇಂದ್ರದೇವರು ನೋಡಿದ್ರು, ಗಾಬರಿ ಆದರು. ರುದ್ರದೇವರ ಹತ್ರ ಹೋದ್ರು. ರುದ್ರದೇವರು ನಮಗೂ ತಿಳಿಯುವಂತಪ್ಪ ಅಂದರು. ನಡಿ ಬ್ರಹ್ಮನ ಹತ್ರ ಹೋಗೋಣ ಅಂದರು. ಬ್ರಹ್ಮದೇವರಂದರು, ಅಪ್ಪ ಇದು ದೊಡ್ಡ ಜೀವ, ನಡಿ ಕೆಳಗಂದರು. ಎಲ್ಲರನ್ನ ಕಂಡು ಕ್ಷಣ ಮಾತ್ರದಲ್ಲೇ ಬಂದು ಬಿಟ್ಟರು. ಯಾವಾಗ ಬಂದರು, ಆ ಪಾಪ ರಾಶಿಯನ್ನು ನಾಶ ಮಾಡಿದ. ಕ್ಷಣಾರ್ಧದಲ್ಲಿ ಪಾಪರಾಶಿಯನ್ನು ನಾಶ ಮಾಡಿದ. ಯಾರು? ಮಹಾನುಭಾವ ಬ್ರಹ್ಮದೇವರು ಆ ಪಾಪರಾಶಿಯನ್ನು ನೋಡಿದ್ರಂತೆ. ದೊಡ್ಡವರು ನಮ್ಮ ದೇಹವನ್ನು ನೋಡಿದರೆ ಸಾಕು, ನಮ್ಮ ಪಾಪಗಳೆಲ್ಲ ಹೋಗ್ತಾವೆ. ನಾವು ದೊಡ್ಡವರು ನೋಡಿದರೆ ಯಾವ ಪಾಪ ಹೋಗ್ತಾವ, ಅವ್ರು ನಮ್ಮನ್ನು ನೋಡಿದರೆ ಯಾವ ಪಾಪ ಹೋಗ್ತಾವ, ಸ್ವಲ್ಪ ಶಾಸ್ತ್ರ ವಿಮರ್ಶೆ ಮಾಡಬೇಕು. ಸೆಕೆಂಡ್, ನಾವು ದೊಡ್ಡವರನ್ನು ನೋಡಿದರೆ ನಾವೇನು ಪಾಪ ಮಾಡಿರ್ತೀವಲ್ಲ ಜೀವಿತ ಕಾಲದಲ್ಲಿ, ಹುಟ್ಟಿದಾರಬ್ಬ 14 ವರ್ಷದಿಂದ ಏನು ಪಾಪ ಮಾಡಿರ್ತೀವಿ, ಎಲ್ಲ ಪಾಪಗಳು. ದೊಡ್ಡವರು ನಮ್ಮನ್ನು ನೋಡಿದರೆ ಜನ್ಮಾಂತರದ ಪಾಪ ಹೋಗ್ತಾವೆ. ಅದಕ್ಕೆ ಹೋಗು, ಜನ್ಮಾಂತರದ ಪಾಪ ಹೋಗ್ತಾವ್ರಿ. ದೊಡ್ಡವ್ರು ನೋಡಿದರೆ ನಮ್ಮನ್ನು ನೋಡ್ಬೇಕಂತ ಹೋಗಿ ಅವ್ರಿಗೆ ಅಡ್ಡಗಾಲಾಗಿ ಅವ್ರನ್ನ ಕೆಡವಿ ನಾವು ಯಾಕೋ ಮೂರ್ಖ ಅನಿಸ್ಕೋಬಾರದು. ಮತ್ತು ಅದು ಒಂದು ಪ್ರಕರಣ. ಅಡ್ಡಡ್ಡ ಹೋಗಿ ಸ್ವಾಮಿಗಳ ಕಾಲ ಬಿದ್ದು ಅವರು ಬಿದ್ದು ನಮ್ಮನ್ನು ಬಿದ್ದು ಯಾವನು ಒಂದು ಕೆಡಿದ್ರು ಅಂತೇಳಿ ಹಂಗೆ ನೋಡೋ ಪ್ರಸಂಗ ಅಲ್ಲ. ಅವರು ಅನುಗ್ರಹಶೀಲರಾಗಿ ನಮ್ಮನ್ನು ನೋಡಬೇಕು ಅಂತ ಅರ್ಥ. ಬ್ರಹ್ಮದೇವರು ಅನುಗ್ರಹಶೀಲರಾಗಿ ನೋಡುತ್ತಾರೆ. ಜನ್ಮಾಂತರದ ಪಾಪಗಳೆಲ್ಲವೂ ಹೋಗಿಬಿಟ್ಟು ಇತ್ತ ಕಡೆ ಪಾಪರಾಶಿ ನಾಶ ಆಯಿತು. ಎಂಥ ವಿಚಿತ್ರ! ಕ್ಷಣಾರ್ಧದಲ್ಲೇ ಬ್ರಹ್ಮದೇವರು ಅಂದ್ರಪ್ಪ, ಏನು ಹೆದರಬೇಕಾಗಿಲ್ಲ, ನಿನ್ನ ಪಾಪಗಳೆಲ್ಲ ಹೋಗ್ಯಾವ ಅಂತ ಸ್ಪರ್ಶ ಮಾಡಿದರು. ಯಾವಾಗ ಸ್ಪರ್ಶ ಮಾಡಿದರೋ ದೇಹ ಪುಷ್ಟವಾತು. ಅವನ ದೇಹ ಪುಷ್ಟ ಆಗಿಬಿಡ್ತು, ಅದ್ಭುತ ಪುಷ್ಟ ಆಯಿತು.
ಆಗ ಬ್ರಹ್ಮದೇವರು ತಲೆ ಮೇಲೆ ಕೈ ಇಟ್ಟು ಹೇಳ್ತಾರಪ್ಪ, ಮುಂದೆ ನೀನು ಮಹಾನುಭಾವನು, ಸಾಕ್ಷಾತ್ ನಮ್ಮ ತಾಯಿಯಾದ ಮಹಾಲಕ್ಷ್ಮಿ ನಿನ್ನ ಮಗಳಾಗಿ ಬರ್ತಾಳೆ. ಲಕ್ಷ್ಮಿ ಬಂದ ಮೇಲೆ ಭಗವಂತ ಬರ್ತಾನೆ. ಅದಕ್ಕೆ ಅನುಗ್ರಹ ಮಾಡಿಕೊಳ್ಳಕ್ಕೆ ಅವೆಲ್ಲ ಜನ್ಮಗಳೆಲ್ಲ ಅವತಾರ ಅಷ್ಟೇ. ಲಕ್ಷ್ಮೀನಾರಾಯಣರ ಜನ್ಮಗಳಂದ್ರೇನು ಅವತಾರ. ವಾದಿರಾಜ ಹೇಳ್ಯಾರ ಇಲ್ಲ, ಏನ್ರಿ ಲಕ್ಷ್ಮೀ ಇದ್ದಲ್ಲಿ ನಾರಾಯಣ ಬರ್ತಾನೆ, ಬರೋದಿಲ್ಲ. ಲಕ್ಷ್ಮಿ ಕರೆಸ್ಕೊತಾಳ, ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಗಂಡಿರಬೇಕು ಅಂತ. ನಾವೆಲ್ಲಿರ್ತೀವಿ ಅಲ್ಲಿ ಗಂಡಿರಬಾರ್ದು ಅಂತೀವಿ ಅಷ್ಟೇ. ನಮಗೆ ನಮಗೂ ಲಕ್ಷ್ಮಿಗೂ ವ್ಯತ್ಯಾಸ ಏನಂದ್ರೆ ನಾನಿದ್ದಲ್ಲಿ ಗಂಡಿರಬಾರ್ದಪ್ಪ ಅಷ್ಟೇ. ಲಕ್ಷ್ಮಿ ಅಂತಾಳೆ, ನಾನಿದ್ದಲ್ಲಿ ಗಂಡಿರಬೇಕು ಅಂತ. ಎಂಥ ಶಕ್ತಿ! ಅಂಥ ಮಹಾಲಕ್ಷ್ಮಿ ಅಲ್ಲಿ ಸನ್ನಿಹಿತಳಾಗುತ್ತಾಳೆ. ಅದಕ್ಕೆ ಬರ್ತಾಳಪ್ಪ ಅಂದುಗಳೇ. ಇತ್ತ ಕಡೆ ಜನಕ ಮಹಾರಾಜ ಪ್ರಶ್ನೆ ಮಾಡಿದ, ಸ್ವಾಮಿ ಇದೇನು ವಿಚಿತ್ರ ಅಂದ. ಅಲ್ರಿ ಏನು ಹೇಳಕ್ಕೆ ಹೋದ್ರಿ, ಕತಿ ವೆಂಕಟಗಿರಿ ಅಂದ್ರೆ ಪಾಪ ನಾಶ ಆತಪ್ಪ, ನೀವು ಹೇಳ್ದಂಗೆ ಆಯ್ತು. ಏನು ಅವ್ರ ಪಾಪಗಳೆಲ್ಲ ಹೋದ್ರು. ಅವ್ರು ಬೆಟ್ಟ ಸ್ಪರ್ಶ ಮಾಡಿದ, ಶೇಷಾಚಲ, ವೃಷಭಾಚಲ, ಅಂಜನಾಚಲ ಸ್ಪರ್ಶ ಮಾಡಿದ. ಯಾವಾಗ ಸ್ಪರ್ಶ ಮಾಡಿದ್ನು, ಸ್ಪರ್ಶ ಮಾಡಿದ್ರೆ ಏನಾಯ್ತು, ಎಲ್ಲ ಪಾಪಗಳು ಹೋಗ್ಬಿಟ್ಟು ಹೇಳಿ. ಅದಕ್ಕೆ ವೆಂಕಟಗಿರಿ ಅಂದ್ಬಿಟ್ರು. ವೆಂಕಟಾಚಲ ವರದ ಗೋವಿಂದ ಆಗು ಅಂದರೆ ಅವನಂತೆ ನಮ್ಮ ಪಾಪಗಳು ಹೋಗ್ತಾವಂತ ಅರ್ಥ. ಪಾಪಗಳು ಹೋಗಲ್ರಪ್ಪ, ಆಯಿತು ಪಾಪ ಹೋಗ್ಬಿಟ್ಟು ಮುಗಿಸ್ಬಿಟ್ಟು ಕಥೆ. ಇಲ್ಲಪ್ಪ ಮುಂದೆ ದೊಡ್ಡದದ. ಯಾಕಂದ್ರೆ ಬ್ರಹ್ಮದೇವರು ಬಂದು ಅವನಿಗೆ ಹೇಳ್ಯಾನ, ಪಾಪ ಕಳ್ಕೊಂಡು ಅವನಿಗೆ ಪುಣ್ಯ ಕೊಡ್ಲಕ್ಕೆ ಬಂದಾನಂದ್ರೆ ಭಗವಂತ ಯಾಕೆ ಬಂದ, ಲಕ್ಷ್ಮಿ ಯಾಕೆ ಬಂದು, ಅದನ್ನು ಸವಿಸ್ತಾರವಾಗಿ ಹೇಳ್ರಿ ಅಂದಾಗ, ಅಪ್ಪ ನಾಳೆ ದಿವಸದಲ್ಲಿ ಭಗವಂತ ಬರ್ಲಕ್ಕೆ ಕಾರಣ ಏನು, ಏನಾತು ಬೆಟ್ಟದಲ್ಲಿ ಅಂಬೋ ವಿಷಯವನ್ನು ನಾಳೆಯ ದಿನದಲ್ಲಿ ಯಥಾವಧಿ ಶ್ಲೋಕ ಶ್ರೀಕೃಷ್ಣ ಅರ್ಪಣ ವಸ್ತು.